ಈ ದೇಹ ಇದೆ, ದೇಹ ನಾಶ ಆಗ್ತದೆ, ಅದು ಇನ್ನೊಂದು ಪರಿಣಾಮ ಆಗ್ತದೆ. ಹುಳ ಹುಟ್ಟತ್ತೆ, ಹುಳ ಸಾಯುತ್ತೆ, ಮಣ್ಣಾಗುತ್ತೆ, ಮಣ್ಣಲ್ಲಿ ಮತ್ತೆ ಸೇಬು ಬೆಳೀತದೆ, ನಾವು ಸೇಬು ತಿಂತೀವಿ. ಬೇರೆ ಬೇರೆ ಫಾರ್ಮ್ಸ್ಗಳನ್ನು ತಗೊಳ್ತಾ ಹೋಗುತ್ತೆ. ಸೈಕಲ್ ಒಂದರ ನಾಶ ಒಂದರ ನಾಶ ಇನ್ನೊಂದು ಉತ್ಪತ್ತಿ ಕಾರಣ. ಯಾವುದು ಇಲ್ಲ ಅಂತ ಆಗೋದೇ ಇಲ್ಲ. ಹಾಗೆಯೇ ಶಿವರಾತ್ರಿ ದಿನ ನಮ್ಮ ಜನ್ಮ ಜನ್ಮಾಂತರದ ಕರ್ಮಗಳು, ನೋವುಗಳು, ಏನೇನೋ ಹೇಳ್ತಾರೆ, ಮಾಯಾ ಮಾಟ ಕಂದೃಷ್ಟಿ ಅವು ಇವು ಏನೇನು ಹಿಡ್ಕೊಂಡು ಭಯ ಪಡ್ತಿರ್ತಾರೆ, ಇವೆಲ್ಲವನ್ನ ಶಿವನಿಗೆ ಸಮರ್ಪಣೆ ಮಾಡಿ ಯಾರು ರುದ್ರನ ಆರಾಧನೆ ಮಾಡ್ತಾರೆ, ವಿಶೇಷವಾಗಿ ಒಳ್ಳೆಯ ದೇಶ ಕಾಲದಲ್ಲಿ ಯಾರು ಮಾಡ್ತಾರೆ, ನಿಶ್ಚಯವಾಗಿಯೂ ಅವರ ಬದುಕಿನ ಸಮಸ್ಯೆಗಳು ಮೂಲೋತ್ಪಾಟನೆ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಅದು ರುದ್ರಶಕ್ತಿಯ ಮಹಿಮೆ. ಆದ್ದರಿಂದ ನಾವು ಸಿಂಶ ನದಿಯ ದಡದಲ್ಲಿರುವ ಹಡಗಿನಲ್ಲಿ ಮದ್ದೂರಿನ ಪಕ್ಕ ಅಲ್ಲಿ ಶಿವರಾತ್ರಿ ದಿನ ಶಿವನಿಗೆ ರುದ್ರಾಭಿಷೇಕವನ್ನು, ರುದ್ರಹೋಮವನ್ನು ಮಾಡಿ ಇಡೀ ರಾತ್ರಿ ನಾವು ಜಾಗರಣೆಯನ್ನು ಒಳ್ಳೆ ಸುಂದರವಾಗಿ ಸೊಗಸಾಗಿ ಮಾಡ್ತಾ ಇದ್ದೀವಿ. ಮಧ್ಯರಾತ್ರಿ ಒಂದು ಸಾಧನೆಗೆ ಹಠಯೋಗದಲ್ಲಿ ಹೇಳ್ತಾರೆ, ಪ್ರಾತರ್ ಮಧ್ಯಂದಿನೇ ಸಾಯಂ ಅರ್ಧರಾತ್ರೋಚ ಕುಂಭಕಾನ್ ಅಂತ. ಒಬ್ಬ ಸಾಧಕ 4 ಸಮಯದಲ್ಲಿ ಅನುಷ್ಠಾನವನ್ನು ಮಾಡಬೇಕು. ಒಂದೊಂದು ಸಮಯದಲ್ಲಿ ಮಾಡುವ ಅನುಷ್ಠಾನಕ್ಕೆ ಒಂದೊಂದು ಫಲ ಇದೆ. ಸಾಮಾನ್ಯವಾಗಿ ನಾವು ಸಾತ್ವಿಕ ಮಾರ್ಗದಲ್ಲಿ ಇದ್ದವರು, ಜನಸಾಮಾನ್ಯರು ರಾತ್ರಿಯ ಅನುಷ್ಠಾನವನ್ನು ಮಾಡುವುದಿಲ್ಲ. ಈಗ ವಾಮಾಚಾರ, ದಕ್ಷಿಣಾಚಾರ, ಈಗ ಸ್ವೇಚ್ಛಾಚಾರ ಸ್ಟಾರ್ಟ್ ಆಗಿದೆ. ಯಾವುದೂ ಇಲ್ಲ, ನಮ್ಮ ಮನಸ್ಸಿಗೆ ಬಂದಿದ್ದ ಮಾತಾಡ್ತೀವಿ ನಾವು. ಹೀಗೆ ಸಾಮಾನ್ಯ ದಕ್ಷಿಣಾಚಾರದಲ್ಲಿ ರಾತ್ರಿ ಎಲ್ಲ ನಾವು ಬಳಸೋದಿಲ್ಲ. ನಾವು ಕೂಡ ವಿಶೇಷವಾಗಿ ಶಿವರಾತ್ರಿ ಅನುಷ್ಠಾನ ಮಾಡಲಿಕ್ಕೆ ಶಾಸ್ತ್ರ ಅನುಕೂಲ ಕೊಡ್ತದೆ. ಗ್ರಹಣ ಇದ್ದಾಗ ಶಿವರಾತ್ರಿ, ಏಕಾದಶಿಯ ರಾತ್ರಿ ಇವೆಲ್ಲ ನಮಗೆ ಪವಿತ್ರ. ಆದ್ದರಿಂದ ಶಿವರಾತ್ರಿ 12 ಗಂಟೆಗೆ ಅನುಷ್ಠಾನ ಮಾಡಲಿಕ್ಕೆ ಮೊದಲು ಒಂದು ನಾದಶಿವ ಅಂತ ಒಂದು ಕಾರ್ಯಕ್ರಮ ಇದೆ. ಎಲ್ಲ ಹೆಸರಾಂತ ಕಲಾವಿದರು ಸಂಗೀತದ ನಮ್ಮ ಒಳಗಿರುವ, ಈಗ ಒಂದು ಗ್ಲಾಸ್ ಇಡಿ, ಇಲ್ಲಿ 1 ಡೆಸಿಮಲ್ಗಿಂತ ಜಾಸ್ತಿ ಸೌಂಡ್ ಜಾಸ್ತಿ ಆದರೆ ಗ್ಲಾಸ್ ಪಟ್ಟನ್ ಹೊಡೆದೋಗುತ್ತೆ. ಶಬ್ದಕ್ಕೆ ಅಷ್ಟು ಶಕ್ತಿ ಇದೆ, ವೈಬ್ರೇಷನ್ ಶಕ್ತಿ ಇದೆ. ಮಧ್ಯರಾತ್ರಿ 12 ಕಾಲಿಗೆ ನಾನು ಮಹಾಸಂಕಲ್ಪ ಅಂತ ಮಾಡಿ ಅವರವರ ಬದುಕಲ್ಲಿ ಏನು ಸಮಸ್ಯೆ ಇದೆ, ಏನಾಗಬೇಕು, ಯಾಕೆಂದರೆ ಆ ಸಮಯ ಮಧ್ಯರಾತ್ರಿ ಕತ್ತಲು ಏನಿದೆ, ಶಿವನ ಅನುಗ್ರಹ ವಿಶೇಷವಾಗಿ ಆಗೋ ಸಮಯ. ಆ ಸಮಯದಲ್ಲಿ ಶಿವನಿಗೆ ಬಿಲ್ವ ತುಂಬ ಇಷ್ಟ. ಬಿಲ್ವವನ್ನು ಕೈಯಲ್ಲಿ ಇಟ್ಟುಕೊಂಡು, ಯಾವುದಾದ್ರೂ ಪಂಚಭೂತದಲ್ಲಿ ಒಂದು ಇಟ್ಕೊಬೇಕು ಕೈಯಲ್ಲಿ ಸಂಕಲ್ಪ ಮಾಡಬೇಕಾದ್ರೆ, ನೀರಿಟ್ಟು ಬಿಲ್ವವನ್ನು ಇಟ್ಕೊಂಡು ಆ ಸಂಪೂರ್ಣ ಧ್ಯಾನವನ್ನು ಮಾಡಿ, ಒಂದು ಹಠಯೋಗದ ತಂತ್ರದ ಧ್ಯಾನ ಇದೆ. ನಾನು ಆವತ್ತು ಲೈವಲ್ಲಿ ಶಿವರಾತ್ರಿ ದಿನ ಅಲ್ಲಿ ಮಾಡಿಸಿ ಆ ಬಿಲ್ವವನ್ನು ಮಠ ರಾತ್ರಿ ಶಿವನಿಗೆ ಅರ್ಪಿಸ್ತೀವೆಲ್ಲ. ಬದಿಗಿಂತ ಪ್ರಶಾಂತವಾದ ಜಾಗ ಇಲ್ಲ, ಹೋಮ ಹವನ ಎಲ್ಲ ಆಗಿದ್ದಕ್ಕಿಂತ ಪ್ರಶಾಂತವಾದ ಜಾಗ ಇಲ್ಲ. ಶಿವರಾತ್ರಿಗಿಂತ ಒಂದು ಪ್ರಶಸ್ತವಾದ ಸಮಯ ಸಿಗ್ಲಿಕ್ಕಿಲ್ಲ. ಈ ಪವಿತ್ರವಾದ ದೇಶ ಕಾಲದಲ್ಲಿ ನಾವು ಮಾಡುವ ಸಂಕಲ್ಪ ನೆರವೇರುತ್ತೆ. ಜನ್ಮ ಜನ್ಮಾಂತರದ ಕರ್ಮ ದೂರ ಹೋಗೇ ಹೋಗುತ್ತೆ ಅನ್ನೋದಕ್ಕೆ ಯಾವುದೇ ಸಂಶಯ ಬೇಡ.